ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನ ಯಾವ ದಿನ ಗೊತ್ತಾ? ನನ್ನ ಜೀವಿತದಲ್ಲಿ ಮರೆಯಲಾಗದೇ ಇರುವಂಥ ಒಂದು ದಿನ. ನಿಮ್ಮ ಹುಟ್ಟಿದ ದಿನವ ಎಂಬುದಾಗಿ ಕೇಳುತ್ತೀರಾ? ನಿಜವಾಗಿ ನಾನು ಹುಟ್ಟಿದ ದಿನವೇ, ಆದರೆ ಹೊಸದಾಗಿ ಹುಟ್ಟಿದಂಥ ದಿನ. ನಾನು ರಕ್ಷಣೆ ಹೊಂದಿದಂಥ ದಿನ ಈ ಮಾರ್ಚ್ ತಿಂಗಳು 18ನೇ ತಾರೀಕು. ಯೇಸು ನನ್ನನ್ನು ಸಂಧಿಸಿ ನಾನು ಪಾಪವನ್ನು ಬಿಟ್ಟು ಮನತಿರುಗಿ ರಕ್ಷಣೆಯ ಅನುಭವವನ್ನು ಹೊಂದಿದಂಥ ಒಂದು ದಿನ ಇದು. 1972ನೇ ವರ್ಷ. ನಾನು ವ್ಯಾಧಿಯ ಹಾಸಿಗೆಯಲ್ಲಿ ಸಾಯಲು ಬಿದ್ದಿದ್ದಾಗ ಯೇಸು ನನ್ನನ್ನು ಗುಣಮಾಡಿದನೆಂದು ನಿಮಗೆ ಗೊತ್ತು. ದೇವರು ಉಬ್ಬಿಕೊಂಡಿದ್ದಂಥ ನನ್ನ ಹೃದಯವನ್ನು ನಾರ್ಮಲ್ ಮಾಡಿ ಹೊಸ ಹೃದಯವಾಗಿ ಮಾರ್ಪಡಿಸಿದರು. ನಡೆಯಲಾಗದೇ ಇರುವಂಥ ನನ್ನ ಕಾಲನ್ನು ಗುಣ ಮಾಡಿ ನಡೆಯುವಂತೆ ಮಾಡಿದರು. ನನ್ನ ಮರಣದ ಹಾಸಿಗೆ ನೀಗಿತು. ನನಗೆ ಒಂದು ದೊಡ್ಡ ಸಂತೋಷ, ಯೇಸು ನನಗೆ ಪರಿಪೂರ್ಣ ಸೌಖ್ಯ ಕೊಟ್ಟನು ಎಂದು. ಆದ್ದರಿಂದ ಯೇಸುವಿನ ಮೇಲೆ ನನಗೆ ಬಹಳ ಪ್ರೀತಿ, ನಂಬಿಕೆ. ನನ್ನ ಮುಂಚೆ ಬೇರೆ ಇತರ ದೇವರುಗಳನ್ನು ಎಷ್ಟು ದಾಹದಿಂದ ಹುಡುಕಿದೆನೋ ಅದಕ್ಕಿಂತ ದಾಹದಿಂದ ಯೇಸುವನ್ನು ಹುಡುಕಿದೆನು. ಚರ್ಚ್ಗೆ ಹೋದರೆ ನೆಟ್ಟಗೆ ಮೊಣಕಾಲು ಹಾಕಿಕೊಂಡೇ ಪ್ರಾರ್ಥನೆ ಮಾಡುವೆ. ಪ್ರತಿನಿತ್ಯ ಬೈಬಲ್ ಓದುವೆ, ಪ್ರಾರ್ಥನೆ ಮಾಡುವೆ, ಭಕ್ತಿಯಿಂದ ಇದ್ದೆ. ಆದರೆ ರಕ್ಷಣೆಯ ಅನುಭವ ಇಲ್ಲ, ಪುನಃ ಹುಟ್ಟಿದಂಥ ಅನುಭವ ಇಲ್ಲ. ಒಂದು ಕಡೆ ಭಕ್ತಿ, ಇನ್ನೊಂದು ಕಡೆ ಪಾಪ ಹಾಗೆ ಇತ್ತು. ನನ್ನ ಸ್ವಭಾವಗಳು ಬದಲಾಗಲಿಲ್ಲ. ಭಕ್ತಿ ಇತ್ತು, ದೇವರ ಮೇಲೆ ಪ್ರೀತಿ, ನಂಬಿಕೆ ಅದೆಲ್ಲ ಬಹಳ ಇತ್ತು. ಆದರೆ 72ನೇ ವರ್ಷ ದೇವರು ನನ್ನನ್ನು ಸಂಧಿಸಿದರು. ನಾನು ಕೆಲವೊಂದು ಸಾಕ್ಷಿಗಳನ್ನು ಕೇಳಿದಾಗ ಯೇಸು ನನ್ನ ಪಾಪಗಳನ್ನು ಅರಿವಿಗೆ ತಂದನು. ನಾನು ಮನತಿರುಗಿ ರಕ್ಷಣೆ ಹೊಂದಿದೆ ಎಂಬುದಾಗಿ ಹೇಳುವಾಗ ಇಂತಹ ಅನುಭವಗಳೆಲ್ಲ ಇದೆಯಾ? ದೇವರು ನಮ್ಮೊಂದಿಗೆ ಮಾತನಾಡುವರ ಎಂಬಂಥ ಒಂದು ದಾಹ ಉಂಟಾಗಿ ಆಗ ದೇವರು ಹೇಳಿದರು, ನಿನ್ನ ಪಾಪಗಳೇ ನನ್ನ ಮುಖವನ್ನು ನಿನಗೆ ಮರೆಮಾಡುತ್ತಾ ಇದೆ. ನಾನು ಹೇಳುವುದನ್ನು ನಿನ್ನಿಂದ ಕೇಳಲು ಆಗುತ್ತಿಲ್ಲ. ನಿನ್ನ ಪಾಪಗಳನ್ನು ಬಿಟ್ಟು ಮನತಿರುಗು ಎಂದು ಹೇಳಿದರು. ನಾನೇನು ಪಾಪ ಮಾಡಿದ ದೇವರೇ? ನಾನೇನು ಕುಡಿದೆನಾ, ಸೇದಿದೆನಾ? ಒಂದು ಬೀಡಿ ಸಿಗರೇಟ್ ಕೂಡ ನಾನು ಮುಟ್ಟಿಲ್ಲವಲ್ಲ. ನಾವು ಅದೇ ಪಾಪ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ದೇವರು ನನ್ನ ಹೃದಯವನ್ನು ತೆರೆದು ತೋರಿಸಿದರು. ನಿನ್ನ ಹೃದಯವನ್ನು ನೋಡು, ಏನೆಲ್ಲ ಪಾಪ ಇದೆ ನೋಡು. ಹೆಮ್ಮೆ ಇದೆ, ಅಹಂಕಾರ ಇದೆ, ಹೊಟ್ಟೆ ಕಿಚ್ಚಿದೆ, ಕೋಪ ಇದೆ, ಇಚ್ಛೆಗಳಿದೆ. ಎಷ್ಟು ಪಾಪಗಳು ನಿನ್ನ ಹೃದಯದಲ್ಲಿ ತುಂಬಿದೆ, ನಿನ್ನ ಒಳಗೆ. ಓ, ಇದೆಲ್ಲ ಪಾಪವಾ? ನನಗೆ ತಿಳಿಯದು ದೇವರೇ. ಪಾಪ ಅಂದರೆ ಬೀಡಿ ಸಿಗರೇಟ್ ಸೇದುವುದು, ಕುಡಿಯುವುದು, ಕೊಲೆ ಮಾಡುವುದು, ಇದೇ ತಾನೇ ಪಾಪ ಅಂದುಕೊಂಡಿದ್ದೆ. ಆದರೆ ದೇವರು ನನಗೆ ಅರಿವಿಗೆ ತಂದಾಗ ಇದೆಲ್ಲ ನನ್ನ ಬಳಿ ಇದೆ, ಕ್ಷಮಿಸಿರಿ ಎಂಬುದಾಗಿ ಅನೇಕ ದಿನಗಳು ಪ್ರಾರ್ಥನೆ ಮಾಡುತ್ತಾ ಇದ್ದೇನಾ. ಒಂದು ದಿನ ತೀರ್ಮಾನ ಮಾಡಿದೆ. ಮಾರ್ಚ್ ತಿಂಗಳು 17ನೇ ತಾರೀಕು ರಾತ್ರಿ 9 ಗಂಟೆಗೆ ಒಂದು ಮಹಡಿಯ ಮೇಲೆ ಮೊಣಕಾಲು ಹಾಕಿಕೊಂಡು, ಇಂದು ನನ್ನ ಪಾಪಗಳನ್ನು ಕ್ಷಮಿಸಬೇಕು, ನಿಮ್ಮ ಮಗನಾಗಿ ಮಾರ್ಪಡಿಸಬೇಕು, ನಿಮ್ಮ ಮಗ ಎಂಬಂತ ಅನುಭವ ನನಗೆ ಬೇಕು ದೇವರ, ನೀನು ನನ್ನೊಂದಿಗೆ ಮಾತನಾಡಬೇಕು, ಇಲ್ಲ ಹೋಗುವುದಿಲ್ಲ ಎಂದು ಮೊಣಕಾಲಿನಲ್ಲಿ ನಿಂತು ಪ್ರಾರ್ಥನೆ ಮಾಡಿದ. ನಾನು ಚಿಕ್ಕ ವಯಸ್ಸಿನಿಂದಲೂ ಮಾಡಿದಂಥ ಪಾಪಗಳನ್ನು ದೇವರು ನನಗೆ ತಿಳಿಸಿದರು. ನನ್ನ ತಂದೆ ತಾಯಿಗಳಿಗೆ ಅವಿಧೇಯನಾಗಿ ನಡೆದುಕೊಂಡದ್ದು, ನನ್ನ ಅಜ್ಜಿಯನ್ನು ಕೂಡ ಗೌರವಿಸದೆ ನಡೆದುಕೊಂಡದ್ದು, ಕದ್ದದ್ದು, ಸುಳ್ಳು ಹೇಳಿದ್ದು, ಅದೆಲ್ಲ ಪಾಪ ಎಂಬುದಾಗಿ ನಮಗೆ ತಿಳಿಯದು. ನಮ್ಮ ಮನೆಯಲ್ಲಿ ಹೇಳಿ ಕೊಟ್ಟಿಲ್ಲ. ಹಿಂದೂ ಕುಟುಂಬದಲ್ಲಿ ಭಕ್ತಿಯಿಂದ ಬೆಳೆದೆವು. ಇದೆಲ್ಲ ಪಾಪ ಎಂಬುದಾಗಿಯೇ ತಿಳಿಯದು. ಕ್ರೈಸ್ತರಿಗೆ ಗೊತ್ತು, ಸಂಡೇ ಸ್ಕೂಲ್ನಲ್ಲಿ ಹೇಳಿಕೊಡುತ್ತಾರೆ. ನಮಗೆ ಯಾರು ಹೇಳಿಕೊಟ್ಟಿಲ್ಲ. ಇದೆಲ್ಲ ಪಾಪವಾ? ಸರಿ, 10 ನನ್ನನ್ನು ಕ್ಷಮಿಸಿರಿ ದೇವರೇ ಎಂಬುದಾಗಿ ನನಗೆ ತಿಳಿಯದು ಎಂದು ಒಪ್ಪಿಸಿಕೊಟ್ಟೆ. ನಾನು ಈ ಪಾಪಗಳನ್ನೆಲ್ಲ ಮಾಡಿದ್ದೇನೆ, ಕ್ಷಮಿಸಿ ಎಂಬುದಾಗಿ. ನೀವು ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನೊಟ್ಟಿಗೆ ಮಾತನಾಡಬೇಕೆಂದು ಕೇಳಿದೆ. ರಾತ್ರಿ 9 ಗಂಟೆಗೆ ಮೊಣಕಾಲು ಹಾಕಿದೆ. 10 ಗಂಟೆ, 11 ಗಂಟೆ, 12 ಗಂಟೆ, ಮಧ್ಯರಾತ್ರಿ 1, 2, 3 ಗಂಟೆ ಆಯಿತು. ನಾನು ಬಿಡುವುದಿಲ್ಲ, ಮೊಣಕಾಲಿನಲ್ಲಿ ನಿಂತೆ ಪ್ರಾರ್ಥನೆ ಮಾಡುವೆ, ನನ್ನೊಟ್ಟಿಗೆ ಮಾತನಾಡಿ ಎಂದು. ಮುಂಜಾನೆ ಒಂದು 4 ಗಂಟೆ ಇರುತ್ತದೆ. ಇದೇ ಮಾರ್ಚ್ ತಿಂಗಳು 18ನೇ ತಾರೀಕು ಮುಂಜಾನೆ 4 ಗಂಟೆಗೆ 1972ರಲ್ಲಿ ಯೇಸು ನನ್ನನ್ನು ಸಂಧಿಸಿದನು, ಮಗನೇ ಎಂಬುದಾಗಿ ಕರೆದನು. ಎಷ್ಟು ದೊಡ್ಡ ಸಂತೋಷ ಗೊತ್ತಾ? ನಾನು ನಿನ್ನ ಪಾಪಗಳನ್ನೆಲ್ಲ ಕ್ಷಮಿಸಿದೆ ಎಂದು ನನಗೆ ಹೇಳಿದನು. ಆ ಪಾಪದ ಭಾರವೆಲ್ಲ ಬಿಟ್ಟು ಹೋಯಿತು. ನನ್ನ ಹೃದಯ ಹೊಸದಾಗಿ ಮಾರ್ಪಟ್ಟಿತು. ನಾನೊಬ್ಬ ಹೊಸ ವ್ಯಕ್ತಿಯಾಗಿ ಮಾರ್ಪಟ್ಟದ್ದನ್ನು ನನ್ನಿಂದ ಫೀಲ್ ಮಾಡಲು ಆಯಿತು. ಯೇಸು ನನ್ನನ್ನು ಕೂಡ ಕ್ಷಮಿಸಿದರಲ್ಲ, ನನ್ನನ್ನು ಕೂಡ ಮಗನೇ ಎಂಬುದಾಗಿ ಕರೆದರಲ್ಲ. ನಾನು ಹಾಗೆ ಆನಂದ ಕಣ್ಣೀರಿನಿಂದ ಯೇಸುವನ್ನು ಸ್ತುತಿಸಿದೆ. ಅದೇ ನನ್ನ ಜೀವಿತದಲ್ಲಿ ಮರೆಯಲಾಗದ ದಿನ. ಆ ದಿನದಿಂದ ನನ್ನ ಜೀವಿತ, ನನ್ನ ಸ್ವಭಾವ, ಗುಣಗಳೆಲ್ಲ ಮಾರ್ಪಟ್ಟಿತು. ದೇವರು ನನಗೆ ಹೊಸ ಹೃದಯವನ್ನು ಕೊಟ್ಟರು. ನಾನು ಗುಣವಾದದ್ದು ಕೂಡ ಈ ದಿನ ಎಂಬುದಾಗಿ ನನಗೆ ನೆನಪಿಲ್ಲ. ಆದರೆ ನಾನು ರಕ್ಷಣೆ ಹೊಂದಿದ ದಿನ ಮರೆಯಲಾಗದ ದಿನ. ಎಷ್ಟು ವರ್ಷಗಳ ಕಾಲ ದೇವರು ತನ್ನ ಕೃಪೆಯಿಂದ ಆಧರಿಸಿ ನನ್ನನ್ನು ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ನನಗೆ ಪ್ರಿಯರಾದವರ, ಇಂದು ನಿಮ್ಮನ್ನು ಕೂಡ ನೋಡಿ ದೇವರೊಂದು ಮಾತನ್ನು ಹೇಳುತ್ತಾರೆ.
ಯೆಶಾಯ 43ನೇ ಅಧ್ಯಾಯ 1ನೇ ವಾಕ್ಯ. ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ಮಗಳೇ, ನೀನು ನನ್ನವಳು, ಭಯಪಡಬೇಡ. ನೀವು ಆ ರೀತಿ ಹೇಳುವಂತ ಒಂದು ಅನುಭವವನ್ನು ಹೊಂದಿದ್ದೀರಾ? ನಾನು ಹೇಳುವೆ, ನಾನು ಯೇಸುವಿಗೆ ಸ್ವಂತ. ನನ್ನನ್ನು ಹೆಸರಿಡಿದು ಕರೆದು ನನ್ನನ್ನು ಅರಿತಿದ್ದಾನೆ. ದೇವರು ನನ್ನ ಪಾಪಗಳನ್ನು ಕ್ಷಮಿಸಿ ಆತನ ಮಗುವಾಗಿ ಮಾಡಿಕೊಂಡರೋ ಆ ನಿಶ್ಚಯ ಇದೆ ಎಂಬುದಾಗಿ ನನ್ನಿಂದ ಹೇಳಲು ಸಾಧ್ಯ. ನಿಮಗೆ ಹೇಳಲು ಸಾಧ್ಯವಾ? ಭಕ್ತಿಯಾಗಿದ್ದೇನೆ, ಯೇಸುವಿನ ಮೇಲೆ ಭರವಸೆ ಇಟ್ಟಿದ್ದೇನೆ, ನಂಬುತ್ತೇನೆ. ಸೈತಾನನು ಕೂಡ ನಂಬುತ್ತಾನೆ. ಬೈಬಲ್ನಲ್ಲಿ ಇದೆ, ಸೈತಾನನು ಕೂಡ ಯೇಸುವನ್ನು ದೇವರೆಂಬುದಾಗಿ ನಂಬುವನು. ಸೈತಾನನಿಗೂ ಗೊತ್ತು ಯೇಸು ಮಾತ್ರವೇ ದೇವರು ಎಂಬುದಾಗಿ. ಅದಲ್ಲ, ಪಾಪವನ್ನು ಬಿಟ್ಟು ಮನತಿರುಗಿ ಯೇಸುವನ್ನು ಹೃದಯದಲ್ಲಿ ಸ್ವೀಕರಿಸಿದಂಥ ಅನುಭವ ಇದೆಯಾ? ನಾನು ಕ್ರೈಸ್ತನಾಗಿ 3 ವರ್ಷಗಳು ಈ ಅನುಭವವೇ ಇಲ್ಲ. ಭಕ್ತಿಯುಳ್ಳ ಕ್ರೈಸ್ತನೋ? ಅದಲ್ಲ ವಿಷಯ. ದೇವರು ನನ್ನ ಹೃದಯದಲ್ಲಿ ಬಂದಿದ್ದಾರೆಂದು ಹೇಳಲು ಸಾಧ್ಯವಾ? ಆತನು ಹೇಳುತ್ತಾನೆ, ಮಗಳೇ, ನೀ ನನ್ನವಳು, ಮಗನೇ, ನೀನು ನನ್ನವನು, ನಿನ್ನನ್ನು ಅರಿತಿದ್ದೇನೆ, ವಿಮೋಚಿಸಿದ್ದೇನೆಂದು ಹೇಳುತ್ತಾನೆ. ಆ ರೀತಿಯ ಅನುಭವ ಇಲ್ಲ ಅಂದರೆ ನನ್ನ ಹಾಗೆ ನೀವು ರಾತ್ರಿಯೆಲ್ಲ ಪ್ರಾರ್ಥಿಸಬೇಕಾಗಿ ಇಲ್ಲ. ನಾನು ಅಷ್ಟು ದೊಡ್ಡ ಪಾಪಿ, ರಾತ್ರಿಯೆಲ್ಲ ನನ್ನ ಪಾಪಗಳನ್ನು ಅರಿಕೆ ಮಾಡಬೇಕಾಗಿ ಬಂತು. ನಿಮಗೆ ಅಷ್ಟು ಇಲ್ಲ. ಒಂದೇ ಬಾರಿ, ಯೇಸುವೆ, ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸಿರಿ, ನಿಮ್ಮ ರಕ್ತದಿಂದ ತೊಳೆಯಿರಿ, ನಿಮ್ಮ ಮಗುವಾಗಿ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸಿ ನೋಡಿರಿ. ನಿಮ್ಮ ಹೃದಯದಲ್ಲಿ ಆ ಬದಲಾವಣೆ ಬರುವುದನ್ನು ಅರಿಯಬಹುದು. ಆ ಒಂದು ಸಂತೋಷ, ಉಲ್ಲಾಸ, ದೇವರ ಮಕ್ಕಳಾದಂಥ ಒಂದು ಸಂತೋಷ ಬರುತ್ತದೆ. ಈಗ ಇನ್ನೂ ಕೂಡ ರಕ್ಷಣೆ ಹೊಂದದೇ ಇದ್ದರೆ ಈಗ ಹೃದಯದಲ್ಲಿ ಕೈ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ. ನೀವು ರಕ್ಷಿಸಲ್ಪಟ್ಟಿದ್ದರೆ, ದೇವರೇ, ನಾನು ನಿಮಗೆ ಸ್ವಂತ, ನಿಮ್ಮ ಮಗು ಎಂಬುದಾಗಿ ಸ್ತುತಿಸಿರಿ. ಇದಕ್ಕಿಂತ ಒಂದು ದೊಡ್ಡ ಭಾಗ್ಯ ಏನಿದೆ? ಹೃದಯದಲ್ಲಿ ಕೈ ಇಟ್ಟುಕೊಂಡು, ದೇವರೇ, ಈ ಮಗನು, ಈ ಮಗಳು, ನನ್ನ ಪಾಪಗಳನ್ನು ಕ್ಷಮಿಸಿರಿ, ನನಗೂ ಈ ಅನುಭವವನ್ನು ಕೊಡಿರಿ, ನನ್ನ ಹೃದಯದಲ್ಲಿ ಬನ್ನಿ ಎಂದು ಪ್ರಾರ್ಥಿಸುತ್ತಾರೆ. ನೀನು ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆ, ನೀ ನನ್ನ ಮಗನು, ಮಗಳು ಎಂದು ಹೇಳಿರಿ ದೇವರ. ಈ ಮಗನೊಟ್ಟಿಗೆ ಮಾತನಾಡಿ, ಮಗಳೊಟ್ಟಿಗೆ ಮಾತನಾಡಿ, ಅಯ್ಯ ಒಟ್ಟಿಗೆ ಮಾತನಾಡಿ ನಿಮ್ಮ ಅನುಭವಗಳನ್ನು ಕೊಡಿರಿ. ನಿಮ್ಮ ಮಗನು, ಮಗಳು ಎಂದು ಕರೆದು ಆ ಭಾಗ್ಯವನ್ನು ಕೊಡಿರಿ. ಪಾಪವನ್ನು ಕ್ಷಮಿಸಿ ಬಿಡುಗಡೆ ಕೊಡಿರಿ, ಹೊಸ ಹೃದಯವನ್ನು ಕೊಡಿರಿ. ದೇವರು ಆ ರೀತಿ ಆಶೀರ್ವದಿಸುವುದಕ್ಕಾಗಿ ನಿಮಗೆ ಸ್ತೋತ್ರ, ಸ್ತೋತ್ರ. ಆ ಅನುಭವವನ್ನು ನೀವು ಕೊಡುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಕ್ಷಮಿಸಿದ್ದೀರಿ, ನನ್ನ ಹೃದಯವನ್ನು ತೊಳೆದಿದ್ದೀರಿ, ನನ್ನೊಳಗೆ ಬಂದಿದ್ದೀರಿ. ನಾವು ನಿಮ್ಮ ಮಕ್ಕಳು, ನಿಮ್ಮ ಮಗನು, ನಿಮ್ಮ ಮಗಳು. ಯೇಸುವೇ, ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.